ಓಕೆ ಸರ್, ನಾನು ಹೊರಡ್ತೇನೆ. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಈ ಟ್ಯಾಬ್ಲೆಟ್ ತಗೊಳ್ಳಿ ಮಾವ, ನಾನು ನೀರು ತರ್ತೀನಿ. ಬೇಗ ತಗೋ. ಮನೀಷಾ, ಏನ್ ಮಿತ್ರ? ನಿನ್ನೆ RR ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿರೋ ಫೈಲ್ ನಿನಗೆ ಕೊಟ್ಟಿದ್ನಲ್ಲ, ಚೆಕ್ ಮಾಡಿದ್ಯಾ? ಸ್ವಲ್ಪ ಚೆಕ್ ಮಾಡಿದೆ ಮಿತ್ರ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದನ್ನು ಆದಷ್ಟು ಬೇಗ ಮುಗಿಸು. ಅದಕ್ಕೆ ಸಂಬಂಧಪಟ್ಟಿರೋ ಪೂರ್ತಿ ರಿಪೋರ್ಟ್ನ ನಾವು ಆದಷ್ಟು ಬೇಗ ಕಳಿಸ್ಬೇಕು. ಓಕೆ ಮಿತ್ರ. ಥ್ಯಾಂಕ್ ಗಾಡ್. ಭಾಗ್ಯನ್ ಪಾಸ್ಪೋರ್ಟ್ ಕದಿಯೋವಾಗ ಮಿತ್ರ ಎಲ್ಲಿ ನೋಡ್ತಾನೋ ಅಂತ ಟೆನ್ಷನ್ ಆಗೋಗಿತ್ತು. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಹೌದು ಆಂಟಿ. ಬಾಬಾ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬನ್ನಿ. ಡಾಕ್ಟರ್ ರಾಮಕೃಷ್ಣ ಹತ್ರ ಕನ್ಸಲ್ಟ್ ಮಾಡಿ, ಅವರು ಚೆನ್ನಾಗಿ ನೋಡ್ತಾರಂತೆ. ನೀನಂದರೆ ನನಗೆ ತುಂಬ ಇಷ್ಟ ಜಾನು. ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಜಾನು. ಐ ಲವ್ ಯು ಜಾನು. ವಿವೇಕ್, ಏನು ಮಾಮ್? ನಿನ್ಗೆ ಹೇಳೋಕೆ ಮರ್ತಿದ್ದೆ. ನಿನ್ನೆ ಜಗದೀಶ್ವರಿ ಫೋನ್ ಮಾಡಿದ್ಲು. ಅವಳ ಮಗಳಿಗೆ ನೀನ್ ತುಂಬಾ ಇಷ್ಟ ಆಗಿದ್ಯಂತೆ. ನಿನ್ನ ನೋಡ್ದಾಗ್ಲಿಂದ ವಿವೇಕ್ ಜೊತೆ ನನ್ ಮದ್ವೆ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ದಾಳಂತೆ. ಪರವಾಗಿಲ್ವೇ? ನಿನ್ನಂದ್ರೆ ಹುಡುಗಿಯರು ತುಂಬಾ ಇಷ್ಟಪಡ್ತಾರೆ. ಮಾಮ್, ವಿಷಯ ಏನು ಅಂತ ಹೇಳ್ತೀಯಾ? ಏನಿಲ್ವೋ, ಸಂಜನಾ ಮದ್ವೆ ಜೊತೆ ನಿನ್ ಮದ್ವೆ ಕೂಡ ಮಾಡ್ಬಿಟ್ರೆ ಹೇಗಿರುತ್ತೆ ಅಂತ ಯೋಚಿಸ್ತಿದ್ದೆ. ಒಂದ್ ವೇಳೆ ಆ ರೀತಿ ಆಗ್ಲಿಲ್ಲ ಅಂದ್ರೆ ಸಂಜನಾ ಮದ್ವೆ ಆದ್ಮೇಲೆ ನೆಕ್ಸ್ಟ್ 1 ಮಂತ್ ಅಲ್ಲಿ ನಿನ್ ಮದ್ವೆ ಪ್ಲಾನ್ ಮಾಡಿದ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ನೀನೇನಂತೀಯಾ? ಮಾಮ್, ಯಾವುದು ಯಾವಾಗ ಆಗಬೇಕೋ ಆವಾಗ ಆಗತ್ತೆ. ನನ್ನ ಮದುವೆನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ನೀನು ಯೋಚನೆ ಮಾಡಬೇಡ. ಮೊದಲು ಸಂಜನಾ ಮದುವೆ ಬಗ್ಗೆ ಯೋಚನೆ ಮಾಡು. ಸರಿ ಸರಿ, ಈ ವಿಷಯನ ನಿನಗ್ ಹೇಳಿದ್ರೆ ಏನ್ ಪ್ರಯೋಜನ? ತಾಯಿಯಾಗಿ ನಾನೇ ಅಲ್ವಾ ಎಲ್ಲ ನೋಡ್ಕೋಬೇಕು. ಜಾನುಗೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದ್ರು ಅವಳ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ಅಲ್ಲ, ಜಾನು ಮನಸ್ಸಲ್ಲಿ ಏನಿದೆ ಅಂತ ಕೂಡ ಅರ್ಥ ಆಗ್ತಿಲ್ಲ. ಎಲ್ಲ ಹೇಳಿದ್ರು ಕೂಡ ಈಗ ನಾನೇ ಡಿಸಿಷನ್ ತಗೋಬೇಕಾಗಿದೆ. ಜಾನು ಕೂಡ ನನ್ನ ಖಂಡಿತವಾಗ್ಲೂ ಪ್ರೀತಿಸ್ತಿದ್ದಾಳೆ. ಅವಳ ಮನಸ್ಸಲ್ಲಿರೋ ಪ್ರೀತಿನ ಏನಾದರೂ ಮಾಡಿ ಹೊರಗೆ ತರಬೇಕು. ಜಾನು, ಆ ದೊಡ್ಡ ಮನೆಯವರಿಂದ ಅಕ್ಕ ಅನುಭವಿಸ್ತಾ ಇರೋ ಕಷ್ಟಗಳು, ನೋವುಗಳು ಸಾಕು. ಅಕ್ಕ ಸುರಿಸ್ತಾ ಇರೋ ಕಣ್ಣೀರೇ ಸಾಕು. ಮತ್ತೆ ನೀನು ಆ ಮನೆಗೆ ಹೋಗಿ ಕಣ್ಣೀರಲ್ಲಿ ಬದುಕ್ಬೇಡ. ಜೀವನ ಪೂರ್ತಿ ನೋವಲ್ಲಿ ಬದುಕ್ಬೇಡ. ವಿವೇಕ್ ಪ್ರೀತಿಸ್ತಾ ಇದ್ದಾನೆ ಅಂತ ಸಂತೋಷದಿಂದ ನೀನು ಅವನನ್ನ ಒಪ್ಕೊಂಡ್ಬಿಡ್ಬೇಡ. ಬೇಡ.
ಮನೀಷಾ, ಏನು ದೀಪಾವಳಿ ಪಟಾಕಿ ತರ ಮುಖ ಹೊಳಿತಿದೆ? ಅಫ್ಕೋರ್ಸ್ ಆಂಟಿ, ತುಂಬಾ ದಿನ ಆದ್ಮೇಲೆ ಆ ಭಾಗ್ಯ ವಿರುದ್ಧ ನನಗೆ ವಿಕ್ಟ್ರಿ ಸಿಕ್ಕಿರೋ ಹಾಗೆ ಅನಿಸ್ತಿದೆ. ಭಾಗ್ಯ ಪಾಸ್ಪೋರ್ಟ್ನ ಕಸದ ಗಾಡಿಗೆ ಹಾಕಿದೆ ಅಂದ್ರೆ ಫಾರಿನ್ ಟ್ರಿಪ್ಗೆ ಸಕ್ಸಸ್ಫುಲ್ ಆಗಿ ಭಾಗ್ಯನ ಹೋಗೋದನ್ನ ತಪ್ಪಿಸಿದ್ರು. ನನ್ನ ಮತ್ತೆ ಮಿತ್ರ ಮಧ್ಯೆ ದೊಡ್ಡ ಅಡ್ಡಿ ಆಗಿದ್ದ ಭಾಗ್ಯ ಜರ್ನಿನ ಕ್ಯಾನ್ಸಲ್ ಮಾಡಿಸ್ದ ಹಾಗೆ. ಅದಕ್ಕೆ ಮುಖ ಪಟಾಕಿ ತರ ಅಲ್ಲ, ಆ ಮೂನ್ಲೈಟ್ ತರ ಹೊಳಿತಿದೆ. ಯಾ ಅರ್ಥ ಆಗ್ತಿದೆ. ಆದ್ರೂ ಆ ಭಾಗ್ಯನ್ ನೋಡಿ ಆಂಟಿ, ತಾನೇ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದಾಳೆ, ಆದ್ರೆ ತಾಲೆಲ್ ಮಾತ್ರ ಏನೂ ಇಲ್ಲ. ಅದೆಷ್ಟ್ ಈಸಿಯಾಗಿ ಪಾಸ್ಪೋರ್ಟ್ನ ಮರ್ತೋದ್ಲು ನೋಡಿ. ಎಷ್ಟಾದ್ರೂ ಹಳ್ಳಿ ಹುಡುಗಿಗೆ ಹಳ್ಳಿ ಬುದ್ಧಿನೇ. ಹೊಲದಲ್ಲಿ ಮಣ್ಣಿನ ಕೆಲಸ ಮಾಡೋದ್ ಬಿಟ್ರೆ ನಮ್ಮಂತ ಇಂಟೆಲಿಜೆಂಟ್ ಬ್ರೇನ್ ಮುಂದೆ ಎಲ್ಲಿ ಲೋಕಾಗತ್ತೆ ಹೇಳಿ ಆಂಟಿ? ಯು ಆರ್ ರೈಟ್ ಮನೀಷಾ. ಪಾಪ ಪಾಸ್ಪೋರ್ಟ್ ಸಿಗದೆ ಭಾಗ್ಯ ತುಂಬಾನೇ ಒದ್ದಾಡ್ತಿರ್ತಾಳೆ. ಅದೆಲ್ಲ ನನ್ ಕಣ್ಣಾರೆ ನೋಡ್ಬೇಕು ಅನಿಸ್ತಿದೆ. ಆದ್ರೆ ಭಾಗ್ಯಂಗ್ ಅನುಮಾನ ಬರುತ್ತೆ ಅಂತ ಹೋಗ್ ನೋಡ್ತಿಲ್ಲ. ಸರಿ, ಭಾಗ್ಯನ್ ಪಾಸ್ಪೋರ್ಟ್ ವಿಷಯ ಆಮೇಲೆ, ಮೊದ್ಲು ನಿನ್ ಪಾಸ್ಪೋರ್ಟ್ ಹುಷಾರಾಗಿಟ್ಕೋ. ಹೌದಾ ಆಂಟಿ? ಆಗ್ಲೇ ನನ್ ಪಾಸ್ಪೋರ್ಟ್ ಎಲ್ಲಿಟ್ಟೆ ನಾನು? ವಾಟ್ ಹ್ಯಾಪನ್ ಮನೀಷಾ? ಏನಾಯ್ತು? ನನ್ ಪಾಸ್ಪೋರ್ಟ್ ಎಲ್ಲಿಟ್ಟೋ ನೆನ್ಪಾಗ್ತಿಲ್ಲ ಆಂಟಿ. ಟಿಕೆಟ್ ಬುಕ್ ಆದ್ಮೇಲೆ ಹಾಲಿಂದ ತಗೊಂಡ್ ಬಂದ್ಯಾ? ಅದೇ ನನಗ್ ನೆನ್ಪಾಗ್ತಿಲ್ಲ ಆಂಟಿ. ನೆನ್ಪಾಯ್ತಾ? ಇಲ್ಲ ಆಂಟಿ, ಆಮೇಲೆ ಎಲ್ಲಿಟ್ನೋ ಅಂತಾನೆ ನೆನ್ಪಾಗ್ತಿಲ್ಲ. ಮನೀಷಾ, ಏನು? ನಿನ್ಗೋಸ್ಕರ ಗ್ಲೂಕೋಸ್ ಹಾಕಿರೋ ನೀರ್ ತಂದಿದ್ದೀನಿ ಮನೀಷಾ. ನನ್ಗ? ಯಾಕೆ? ಕಳ್ದೋಗಿರೋ ಪಾಸ್ಪೋರ್ಟ್ನ ಹುಡುಕ್ಬೇಕಂದ್ರೆ ಎನರ್ಜಿ ಬೇಕಲ್ವಾ? ಮನೇಲೆ ಹುಡ್ಕೋದಾದ್ರೆ ಇದ್ರ ಅವಶ್ಯಕತೆ ಬೇಡ. ಆದ್ರೆ ಎಲ್ಲೋ ಕಸದ ಗಾಡಿಲಿರೋ ನಿನ್ ಪಾಸ್ಪೋರ್ಟ್ನ ಹುಡುಕ್ಬೇಕಂದ್ರೆ ನೀನ್ ಓಡೋಡ್ ಹೋಗ್ಬೇಕಲ್ವಾ? ಎಷ್ಟೊಂದ್ ಕಷ್ಟ ಪಡ್ಬೇಕು. ಮೊದ್ಲು ಆ ಗಾಡಿ ಎಲ್ಲಿದೆ ಅಂತ ಹುಡುಕ್ಬೇಕು, ಆಗ್ಲೇ ಅಲ್ವಾ ಪಾಸ್ಪೋರ್ಟ್ ಸಿಗೋದು. ಭಾಗ್ಯ, ಏನ್ ಮಾತಾಡ್ತಿದ್ಯಾ? ನನ್ ಪಾಸ್ಪೋರ್ಟ್ ಕಸದ ಗಾಡಿಯಲ್ಲಿ ಯಾಕಿರತ್ತೆ? ಹೌದಮ್ಮ, ನಿನ್ ಕೈಯಾರೆ ನೀನೇ ನಿನ್ ಪಾಸ್ಪೋರ್ಟ್ನ ಆ ಕಸದ ಗಾಡಿಲಿ ಹಾಕ್ತಿಯಲ್ಲ. ಅದೀಗ ಕಸದ ಗಾಡಿ ಹೋಯ್ತು, ಅಲ್ಲಿಂದ ಇನ್ನೊಂದ್ ಡಂಪಿಂಗ್ ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಸುಟ್ಟು ಬೂದಿ ಆಗುತ್ತೆ. ನನ್ ಪಾಸ್ಪೋರ್ಟ್ನ ಕಸದ ಬುಟ್ಟಿಗೆ ಯಾಕೆ ಹಾಕ್ತೀನಿ? ಆಗೇನಾಯ್ತು ನಿಂಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಲ್ವಾ? ಸರಿ, ಒಂದ್ ಫ್ಲಾಶ್ ಬ್ಯಾಕ್ ಕಟ್ ಹಾಕಿ ನಾನೇ ತೋರಿಸ್ತೀನಿ, ನೋಡ್ಕೊಳ್ಳಿ. ನೀವ್ ಕೂತ್ಕೊಳ್ಳಿ, ನಾನ್ ಟ್ಯಾಬ್ಲೆಟ್ಸ್ ತಂದು ಕೊಡ್ತೀನಿ. ನಾನು ಹೊರಡ್ತೇನೆ. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಈ ಟ್ಯಾಬ್ಲೆಟ್ ತಗೊಳ್ಳಿ, ನಾನು ನೀರ್ ತಗೊಂಡ್ ಬರ್ತೀನಿ. ಇವರಿಬ್ರು ಮತ್ತೇನೋ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಪಾಸ್ಪೋರ್ಟ್ನ ತಗೊಂಡು ನಾನು ಹೋಗದೇ ಇರೋ ಹಾಗೆ ಏನೋ ಮಾಡಕ್ ನೋಡ್ತಿದ್ದಾರೆ. ಸುಮ್ಮನೆ ಬಿಡಬಾರ್ದು. ಬೇಗ ತಗೋ. ಮನೀಷಾ,
ಬಾವಾ ಒಂದ್ಸಲ ಹಾಸ್ಪಿಟಲ್ಗೆ ಹೋಗ್ ಬನ್ನಿ. ಮನೀಷಾ, ನನ್ ಪಾಸ್ಪೋರ್ಟ್ನ ಏನ್ ಮಾಡ್ಬೇಕು ಅಂದ್ಕೊಂಡ್ಯೋ ಅದನ್ನ ನಿನ್ ಪಾಸ್ಪೋರ್ಟ್ಗೆ ಮಾಡ್ತಿದ್ಯಾ. ಪಾಪ, ನೀನು ನನ್ ಪಾಸ್ಪೋರ್ಟ್ ಮೇಲೆ ಬಾಣದ ಗುರಿ ಇಟ್ರೆ ಅದು ನಿನ್ ಪಾಸ್ಪೋರ್ಟ್ಗೆ ತಾಕ್ತು. ತಾಗೋ ಹಾಗೆ ನಾನೇ ಮಾಡ್ದೆ. ನೀನ್ ತೋಡಿರೋ ಗುಂಡಿಲಿ ನೀನೇ ಬೀಳೋ ಹಾಗೆ ನಾನೇ ಮಾಡಿದ್ದು. ಈಗ ನಿನ್ ಪಾಸ್ಪೋರ್ಟ್ ಯಾವ ಗಾಡಿಲಿ ಓಡಾಡ್ತಿದ್ಯೋ, ಯಾವ ಬೀದಿಲಿ ಅಲಿತಿದ್ಯೋ, ಎಷ್ಟೋ ಕಷ್ಟಪಟ್ಟು ನಮ್ ಜೊತೆ ಟರ್ಕಿಗ್ ಬರೋ ಪ್ಲಾನ್ ಮಾಡ್ಕೊಂಡೆ. ಈಗ ನೋಡಿದ್ರೆ ಆ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು. ನಿನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ ಮನೀಷಾ. ಭಾಗ್ಯ, ನನ್ ಬೆರಳಿಂದ ನನ್ ಕಣ್ಣಿ ಚುಚ್ಕೊಳ್ಳೋ ಹಾಗೆ ಮಾಡ್ತೀಯಾ? ನಿನ್ ಮಾತ್ರ ಸುಮ್ನೆ ಬಿಡಲ್ಲ. ಓ ಮನೀಷಾ, ಈ ರಿವೆಂಜ್ ಡೈಲಾಗ್ ಆಮೇಲೆ ಹೇಳುವಂತೆ. ಮೊದಲು ಪಾಸ್ಪೋರ್ಟ್ ಏನಾಯ್ತು ಅದನ್ನ ನೋಡು. ಹೌದಾ ಆಂಟಿ? ಅದ್ ಯಾವ ಕಸದ ರಾಶಿಯಲ್ಲಿದೆಯೋ ಎಲ್ಲಿ ಅಂತ ಹುಡ್ಕೋದು. ನೋಡಿ, ಆಂಟಿ, ಆ ಕಸದ ಗಾಡಿ ಎಲ್ಲೋ ಆಯ್ತಾ ಆಂಟಿ? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಹಾ, ನಮಗ್ ಪಾಸ್ಪೋರ್ಟ್ ಕೊಡಕ್ಕಂತ ಇಲ್ಲೇ ಕಾಯ್ತಿರ್ತಾನೇನು. ಅವನ್ ಕೆಲ್ಸ ಅವ್ನ್ ಮಾಡ್ತಾ ಎಲ್ಲೋ ಕಸ ಕಲೆಕ್ಟ್ ಮಾಡ್ಕೊಂಡು ಎಲ್ಲೋ ಹೋಗಿರ್ತಾನೆ. ನಾವ್ ಹುಡುಕಿದ್ರೆ ಸಿಗ್ತಾನಾ? ಅಯ್ಯೋ, ಈಗ ಅವನ್ನ ಎಲ್ಲಿ ಅಂತ ಹುಡ್ಕೋದು ಆಂಟಿ? ಕಸ ಹಾಕುವಾಗ ಪಾಸ್ಪೋರ್ಟ್ ಯಾರ್ದು ಅಂತಾನು ನೋಡ್ದೆ ಹಾಕಿದ್ಯಲ್ಲ. ಮಾಡಿರೋ ಡಬ್ಬ ಕೆಲ್ಸಕ್ಕೆ ಆ ಕಸದ ಗಾಡಿ ಹಿಂದೆ ತಿರ್ಗೋ ತಪ್ಪಿದ್ದಲ್ಲ. ಮತ್ತಿನ್ನೇನು, ಮಾಡೋ ಕೆಲ್ಸ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು. ಇಲ್ದಿದ್ರೆ ಆ ಭಾಗ್ಯ ಹೇಳಿದ ಹಾಗೆ ನಾವ್ ತೋಡಿದ ಗುಂಡಿಯಲ್ಲಿ ನಾವೇ ಬಿದ್ದ ಹಾಗಾಗತ್ತೆ. ಪ್ಲೀಸ್ ಆಂಟಿ, ಮೊದ್ಲೇ ಆ ಭಾಗ್ಯ ಮಾತಿಗೆ ನನ್ಗೆಷ್ಟು ಬೇಜಾರಾಗ್ತಿದೆ. ಅದನ್ನ ನೆನಪು ಮಾಡಿ ಮತ್ತೆ ನನ್ನ ಹರ್ಟ್ ಮಾಡ್ಬೇಕಾ? ಓ ಸರಿ, ಮೊದ್ಲು ಆ ಕಸದ ಗಾಡಿ ಎಲ್ಲಿ ಹೋಯ್ತೋ ಹುಡ್ಕೋಣ ಬಾ. ನೋಡಿ, ಮನೀಷಾ ಅಲ್ಲಿದ್ದಾನೆ. ಕಮ್ ಕಮ್. ಅಣ್ಣ, ಪಕ್ಕದ ರೋಡಲ್ಲಿ ಕಲೆಕ್ಟ್ ಮಾಡಿರೋ ಕಸ ಇನ್ನೂ ಈ ಗಾಡಿಯಲ್ಲೇ ಇದೆಯಾ? ಈಗೇನಾದ್ರೂ ಈ ಕಸ ಬೇಕು ಅಂತೀರಾ ಏನ್ ಕತೆ? ಹೌದು, ಬೇಕು. ಈ ಕಸನೆಲ್ಲ ನೀವೇನ್ ಮಾಡ್ತೀರಾ ಮೇಡಮ್? ಏನೋ ಒಂದ್ ಮಾಡ್ತೀವಿ ಬಿಡಯ್ಯ. ನಾವ್ ಕೇಳಿದಕ್ಕೆ ಉತ್ತರ ಕೊಡು. ಆ ಕಸ ಈ ಗಾಡಿಯಲ್ಲೇ ಇದ್ಯಾ? ಇಲ್ಲ ಮೇಡಮ್, ಈ ಬೀದಿ ಕೊನೆಯಲ್ಲಿ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಹಾಕಿದೀವಿ ನೋಡಿ. ಅಯ್ಯೋ ಆಂಟಿ, ಇವನ್ ಬೇರೆ ಎಲ್ಲೋ ಕಡೆ ಡಂಪ್ ಮಾಡಿದಾನೆ. ತಪ್ಪುದಿಲ್ವಲ್ಲ, ಕರ್ಮ. ನಡಿ. ಮಾಡಿರೋ ಕೆಲ್ಸಕ್ಕೆ ಹೀಗೆ ಮುಖ ಮುತ್ತಿ ಮುಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆಂಟಿ ಪ್ಲೀಸ್, ಮೊದ್ಲು ನನ್ ಪಾಸ್ಪೋರ್ಟ್ ಎಲ್ಲಿದೆ ಅಂತ ಹುಡ್ಕೋಣ. ನಿನ್ ಜೊತೆ ಕೈ ಜೋಡಿಸಿದ್ದಕ್ಕೆ ಹೀಗೆ ಎಂಜಲ್ ಕಸದಲ್ಲಿ ಹುಡುಕ್ಬೇಕಾಗಿದೆ. ಆಂಟಿ ಪ್ಲೀಸ್ ಆಂಟಿ, ನಾನು ಆಮೇಲೆ ಬೈಬೋದು. ಮೊದ್ಲು ನನ್ ಪಾಸ್ಪೋರ್ಟ್ ಹುಡುಕೊಡಿ. ಆಂಟಿ
ಮನುಷ್ಯ ಬೇಗ ನೋಡು. ಛೀ ಆಂಟಿ, ವ್ಯಾಕ್. ಒಂದ್ ಸ್ವಲ್ಪ ಅಲ್ಲಿ ನೋಡಿ. ಛೀ! ಮನುಷ್ಯ, ಛೀ! ನಿನ್ನಿಂದ ನನ್ಗೆ ಈ ಗತಿ ಬರುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಹುಡುಕು. ಹಾ. ಛೀ. ಆಂಟಿ, ಪಾಸ್ಪೋರ್ಟ್ ಸಿಕ್ಬಿಟ್ಟು. ಅಬ್ಬಾ, ಯಕ್. ಅಬ್ಬಾ, ಇನ್ನು ಈ ಗಲೀಜಲ್ಲಿ ಎಷ್ಟು ಹೊತ್ತು ಹುಡುಕ್ಬೇಕು ಅಂತ ಆಗ್ಲಿಂದ ತುಂಬಾ ತಲೆ ಕೆಡಿಸ್ಕೊಳ್ತಿದ್ದೆ. ಸಿಕ್ತಲ್ಲ, ಇನ್ನು ಹೋಗೋಣ ಬಾ. ಛೀ! ದೇವಯಾನಿ ಮನೀಷಾ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವ್ರ ಮನೇಲಿಲ್ಲ ಅಮ್ಮವ್ರೆ. ರೂಮ್ವರೆಗೂ ಹೋಗಿ ನೋಡ್ದೆ, ಅವ್ರ ಅಲ್ಲೂ ಕಾಣಿಸ್ಲಿಲ್ಲ ಅಮ್ಮವ್ರೆ. ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿರ್ತಾರೆ? ಆಂಟಿ, ಈ ವಿಷಯ ಮನೇಲಿ ಯಾರಿಗೂ ಹೇಳ್ಬೇಡಿ. ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಹೋಗೋದನ್ನ ಪಕ್ಕಕ್ಕಿಡು. ಭಾಗ್ಯನ್ ಪಾಸ್ಪೋರ್ಟ್ ಕದಿಯಕ್ ಹೋಗಿನೇ ನಮಗೆ ಈ ಸ್ಥಿತಿ ಬಂತು ಅಂತ ಗೊತ್ತಾದ್ರೆ ಎಲ್ರು ನಮ್ಮ ಮುಖಕ್ಕೆ ಸರಿಯಾಗಿ ಹೋಗಿತಾರೆ. ಹೌದಾ ಆಂಟಿ? ಅಲ್ ನೋಡು, ದೇವಿಯಾನಿ ಮನೀಷಾ ಬಂದ್ರು. ಹೇಗೋ ಕಷ್ಟಪಟ್ಟು ಪಾಸ್ಪೋರ್ಟ್ ತಂದ್ರು ಅನ್ಸುತ್ತೆ. ದೇವ್ಯಾನಿ, ಇಬ್ರು ಇಲ್ಲಿ ಬನ್ನಿ. ಈ ಟೈಮಲ್ಲಿ ಎಲ್ಲಿ ಹೋಗಿದ್ರಿ? ಆ ತಲೆ ತುಂಬಾ ಏನದು? ಹೇಳೋದಲ್ವಾ? ನೀವ್ ನೋಡ್ಕೊಂಡ್ರೇನೋ ಅಂತ ನಾನ್ ಹೇಳಿಲ್ಲ. ನಾನ್ ಕೇಳಿದಿಕ್ ಉತ್ತರ ಕೊಡೋದ್ ಬಿಟ್ಟು ನಿಮ್ಮಲ್ಲಿ ನೀವೇ ಏನ್ ಗೊಣಕೋತಿದ್ದೀರಾ? ಏನಿಲ್ಲ ಅತ್ತೆ, ಹಾಗೆ ವಾಕಿಂಗ್ ಹೋಗಿ ಬಂದ್ವಿ. ಸುಡೋ ಬಿಸಿಲಲ್ಲಿ ವಾಕಿಂಗ್ ಹೋಗಿದ್ರಾ? ಅದು ಅಂದ್ರೆ ಆಂಟಿ, ಮೊನ್ನೆ ದೇವ್ಯಾನಿ ಆಂಟಿ ಡಾಕ್ಟರ್ ಹತ್ರ ಹೋದಾಗ ಡಿ ವಿಟಮಿನ್ ಕಡಿಮೆ ಇದೆ ಅಂತ ಅಂದಿದ್ರಂತೆ. ಅದಕ್ಕೆ ಈ ಡಿ ವಿಟಮಿನ್ಗೋಸ್ಕರ ಬಿಸಿಲಲ್ಲಿ ವಾಕಿಂಗ್ ಮಾಡೋಕ್ ಹೋಗಿದ್ವಿ. ವಿಟಮಿನ್ ಡಿ ಬೆಳಗ್ಗೆ ಬಿಸ್ಲಲ್ಲಿ ಸಿಗುತ್ತೆ ಮನೀಷಾ, ಮಧ್ಯಾಹ್ನದ ಬಿಸ್ಲಲ್ಲ. ಪಾಪ ಆ ಡಾಕ್ಟರ್ ಹೇಳಲಿಲ್ಲ ಅನ್ಸುತ್ತೆ. ಇದೇನಿದು? ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಇವ್ರಿಬ್ರು ಬಂದಾಗಿಂದ ಬರ್ತಿರೋದು. ದೇವ್ಯಾನಿ, ನಿಜ ಹೇಳಿ, ನೀವಿಬ್ರು ಎಲ್ಲಿ ಹೋಗಿ ಬರ್ತಿರೋದು? ವಯಸ್ಸಾದ್ರೂ ಮೂಗು ಚೆನ್ನಾಗ್ ಕೆಲ್ಸ ಮಾಡ್ತಿದೆ. ಏನಾಯ್ತು? ಮಾತಾಡಿ. ಅತ್ತೆ, ಇದ್ರ ಬಗ್ಗೆ ಇಷ್ಟೆಲ್ಲ ಡಿಸ್ಕಷನ್ ಬೇಕಾ? ನೀವಿಬ್ರು ಮೊದಲು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ಹೋಗಿ. ಆ ಭಾಗ್ಯ ನೋಡಿದ್ರ ಆಂಟಿ, ಬೇಕು ಅಂತಾನೆ ನಮ್ಮನ್ನ ಆಟ ಆಡ್ಸೋದಕ್ಕೆ ಎಲ್ರ ಮುಂದೆ ಸಿಕ್ಕಾಕ್ಸೋಗ್ ನೋಡ್ತಾಳೆ. ಇಲ್ಲಿ ಯಾರು ಯಾರನ್ನೂ ಸಿಕ್ಕಾಕ್ಸ್ತಿಲ್ಲ ಮನೀಷಾ, ನೀನಾಗೆ ಸಿಕ್ಬಿದ್ದಿದ್ದು. ನಿನಗ್ ನೀನೇ ಸಮಸ್ಯೆನ ತಂದ್ಕೊಂಡಿದ್ದು. ಅದಕ್ಕೆ ಒಬ್ರು ತಂಟೆಗೆ ಹೋಗೋ ಮೊದ್ಲು 100 ಸಲ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಬೇರೆಯವ್ರ ಕಾಲ್ಗೆ ಕೆಂಡನ ಸುರಿಯೋದ್ರೊಳಗೆ ನಿನ್ ಬಟ್ಟೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಸ್ವಲ್ಪ ಗಮನ ತಪ್ಪಿದ್ರು
ನೀನ್ ಮಾಡೋ ತಪ್ಪೆ ನಿನ್ನೆ ನಾಶ ಮಾಡುತ್ತೆ. ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ನನ್ನ ಹತ್ರ ಇದನ್ನೆಲ್ಲ ಇಟ್ಕೊಂಡ್ರೆ ಮೇಲಿಂದ ಕೆಳಗೋರ್ಗೂ ನಿಮ್ ಅವತಾರನೇ ಬದ್ಲಾಗತ್ತೆ ಅಂತ. ಇನ್ಮುಂದೆ ಮತ್ತೆ ನನ್ ತಂಟೆಗ್ ಬರೋದಾದ್ರೆ, ನನ್ ಬಗ್ಗೆ ಯೋಚನೆ ಮಾಡೋದಾದ್ರೆ ನಿಮ್ ತಲೆಲಿ ಬೂದಿ ಅಲ್ಲ, ಬುದ್ಧಿ ಇಟ್ಕೊಂಡ್ ಯೋಚನೆ ಮಾಡಿ. ಇಲ್ದಿದ್ರೆ ಹೀಗೆ ಏನೋ ಮಾಡಕ್ ಹೋಗಿ ಮಣ್ ತಿಂತೀರಾ.